ನಮಸ್ತೆ ನನ್ನ ಎಲ್ಲ ಸ್ನೇಹಿತರಿಗೆ. ನಾನಿವತ್ತು ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳುವಂತಹ ಅದ್ಭುತವಾದಂಥ ವಿಷಯ, ಅದುವೇ ಶ್ರಾವಣ ಮಾಸದ ವಿಶೇಷತೆಗಳ ಬಗ್ಗೆ. ಶ್ರಾವಣ ಮಾಸ ಬಂತೆಂದರೆ ನಾವು ಪೂಜೆ ಮಾಡ್ತೇವೆ, ವ್ರತ ಮಾಡ್ತೇವೆ, ದೇವರಿಗೆ ಅಭಿಷೇಕ ಮಾಡ್ತೇವೆ. ಆದರೆ ಒಂದು ಕ್ಷಣ ನಾವು ಇದನ್ನೆಲ್ಲ ಯಾಕೆ ಮಾಡ್ತೇವೆ ಅಂತ ಯಾವ ಥರ ಯೋಚಿಸಿದೀವ? ಬನ್ನಿ, ಇಂದು ಶ್ರಾವಣ ಮಾಸವನ್ನು ಕೇವಲ ಒಂದು ತಿಂಗಳಾಗಿ ಅಲ್ಲ, ಒಂದು ಆಧ್ಯಾತ್ಮಿಕ ಪಯಣವಾಗಿ ಅರ್ಥ ಮಾಡಿಕೊಳ್ಳೋಣ. ಶ್ರಾವಣ ಮಾಸ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ತಿಂಗಳಲ್ಲಿ ಒಂದು. ಸಾಮಾನ್ಯವಾಗಿ ಆಷಾಢ ಮಾಸವಾದ ನಂತರ ಪ್ರಾರಂಭವಾಗಿ ಭಾದ್ರಪದ ಅಮಾವಾಸ್ಯವರೆಗೆ ಇರುವಂಥ ಈ ಒಂದು ಮಾಸವು ಶಿವ, ಲಕ್ಷ್ಮಿ, ವಿಷ್ಣು ಹಾಗೂ ದೇವಿ ಆರಾಧನೆಗೆ ಬಹಳ ವಿಶೇಷವಾಗಿದೆ. ಈ ಶ್ರಾವಣ ಮಾಸದ ಮಹತ್ವ ಆದರೂ ಏನು? ಈ ಮಾಸದಲ್ಲಿ ಶಿವನ ಆರಾಧನೆಗೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ಸೋಮವಾರವನ್ನು ಶ್ರಾವಣ ಸೋಮವಾರ ಎಂದು ಆಚರಿಸಿ ಶಿವಲಿಂಗಕ್ಕೆ ಅಭಿಷೇಕ, ಬಿಲ್ವಪತ್ರೆಯನ್ನು ಅರ್ಪಿಸ್ತಾರೆ. ಮಂಗಳವಾರದ್ದು ಮಂಗಳ ಗೌರಿ ವ್ರತವನ್ನು ಮಾಡ್ತಾರೆ. ನಾಗರ ಪಂಚಮಿ, ವರಮಹಾಲಕ್ಷ್ಮಿ ವ್ರತ, ರಕ್ಷಾಬಂಧನ ಹೀಗೆ ಮುಂತಾದ ಅನೇಕ ಹಬ್ಬಗಳನ್ನು ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಆಚರಿಸ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರಾವಣ ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ಈ ಎಲ್ಲ ಒಂದು ದಿನವನ್ನು ವಿಶೇಷವಾಗಿ ಆಚರಣೆ ಮಾಡೋದರಿಂದ ಉಪವಾಸ, ಪೂಜೆ, ಜಪ, ದಾನ ಮತ್ತು ಸಾತ್ವಿಕ ಜೀವನದಿಂದ ಮನಸ್ಸಿಗೆ ಶಾಂತಿ ಹಾಗೂ ಆಧ್ಯಾತ್ಮಿಕ ಪ್ರಗತಿಯನ್ನು ಭಗವಂತ ನಮಗೆ ಕರುಣಿಸ್ತಾರೆ ಅನ್ನೋದು ಒಂದು ನಂಬಿಕೆ ಕೂಡ ಇದೆ. ಐತಿಹಾಸಿಕ ಒಂದು ಪುರಾಣದ ಪ್ರಕಾರ ಯಾಕೆ ಶ್ರಾವಣ ಮಾಸಕ್ಕೆ ಇಷ್ಟೊಂದು ವಿಶೇಷತೆ? ಯಾಕೆ ಸಂಕ್ರಾಂತಿ ಹಬ್ಬ ಆದಮೇಲೆ, ಶಿವರಾತ್ರಿ ಹಬ್ಬ ಆದಮೇಲೆ ನಮಗೊಂದಷ್ಟು ಕಾಲಗಳು ಯಾವುದೇ ಹಬ್ಬ ಆಚರಣೆಗಳು ಇರೋದಿಲ್ಲ, ಆದರೆ ಅದು ಯಾಕೆ ಶ್ರಾವಣ ಮಾಸ ಆದಮೇಲೆ ಇಷ್ಟು ವಿಶೇಷತೆ? ಶ್ರಾವಣ ಮಾಸ ಶುರುವಾಯಿತು ಅಂದರೆ ಹಬ್ಬಗಳ ಸುರಿಮಾಲನೇ ಶುರುವಾಗುತ್ತೆ. ಯಾಕೆ ಅಂತ ಹೇಳೋದಾದರೆ, ಸಮುದ್ರ ಮಂಥನದ ಸಂದರ್ಭದಲ್ಲಿ ಹಲಾಹಲ ಎಂಬ ಭಯಾನಕ ವಿಷ ಹೊರಬಂದಾಗ ಅದರಿಂದ ಲೋಕವನ್ನು ರಕ್ಷಿಸೋದಕ್ಕೆ ಪರಮೇಶ್ವರ ಆ ವಿಷವನ್ನು ಸೇವಿಸ್ತಾರೆ. ವಿಷವು ಶಿವನ ಕಂಠದಲ್ಲಿ ಉಳಿದ ಕಾರಣ ಅವನನ್ನು ನೀಲಕಂಠ ಅಂತ ಕರೀತಾರೆ. ಅದೇ ಸಮುದ್ರದಲ್ಲಿ ಮಹಾಲಕ್ಷ್ಮೀ ದೇವಿ ಎದ್ದು ಬರ್ತಾಳೆ. ಕಮಲದ ಹೂವು ಅರಳುತ್ತೆ, ಹಸು ಕಾಮಧೇನು ಹುಟ್ಟುತ್ತೆ. ಹಾಗಾಗಿ ಆ ಒಂದು ಅದ್ಭುತವಾದಂತಹ ಸಮಾಗಮವನ್ನು ನಾವಿಲ್ಲಿ ಶ್ರಾವಣ ಮಾಸ, ಈ ಒಂದು ಮಾಸದಲ್ಲಿ ಇದೆಲ್ಲ ಜರುಗಿದ ಕಾರಣ ಶ್ರಾವಣ ಮಾಸ ಅಂತ ಕರಿತೀವಿ. ಹಾಗಿದ್ರೆ ಈಗ ತಿಳ್ಕೊಳ್ಳೋಣ, ಶ್ರಾವಣ ಎಂಬ ಹೆಸರಿನ ಅರ್ಥ ಏನು ಅಂತ. ಶ್ರಾವಣ ಎಂಬ ಹೆಸರು ಶ್ರವಣ ನಕ್ಷತ್ರದೊಂದಿಗೆ ಒಂದು ಸಂಬಂಧವನ್ನು ಹೊಂದಿದೆ. ಹೌದು, ಆಧ್ಯಾತ್ಮಿಕವಾಗಿ ಶ್ರವಣ ಅಂದರೆ ಕೇಳಿಸ್ಕೊಳ್ಳೋದು, ಕೇಳೋದು ಅಂತ ಅರ್ಥ ಬರುತ್ತೆ. ಅಂದರೆ ಈ ಒಂದು ಮಾಸದಲ್ಲಿ ಕೇವಲ ಪೂಜೆ ಮಾಡೋದಷ್ಟೇ ಅಲ್ಲ, ದೇವರ ನಾಮ, ಮಂತ್ರ, ಪುರಾಣ, ಜಪ ಮತ್ತು ಧಾರ್ಮಿಕ ಜ್ಞಾನವನ್ನು ಕೇಳುವುದೂ ಕೂಡ ಒಂದು ಸಾಧನೆ ಅಂತ ಹೇಳಲಾಗತ್ತೆ. ಹಾಗಿದ್ರೆ ಇವಾಗ ನಾವು ಅನ್ಕೋಬೋದು, ಹಾಗಿದ್ರೆ ಶ್ರಾವಣ ಮಾಸದಲ್ಲಿ ಯಾಕೆ ಶಿವನಿಗೆ, ವಿಷ್ಣುವಿಗೆ, ಶ್ರೀನಿವಾಸನಿಗೆ, ಮಹಾಲಕ್ಷ್ಮಿಗೆ ಇಷ್ಟೊಂದು ಆದ್ಯತೆ ಅಂತ ತಿಳ್ಕೊಳ್ಳೋದಾದರೆ ನಾನು ಆಲ್ರೆಡಿ ಹೇಳ್ದಂಗೆ ಸಮುದ್ರ ಮಂಥನದ ಟೈಮಲ್ಲಿ ಈ ಒಂದು ಏನು ಅದ್ಭುತವಾದಂಥ ಹಲಾಹಲ ಒಂದು ಕಡೆ ಬಂತು, ಮಹಾಲಕ್ಷ್ಮೀ ದೇವಿ ಒಂದು ಕಡೆ ಬಂದರು, ಅಮೃತ ಕಳಶ ಒಂದು ಕಡೆ ಬಂತು, ತಾವರೆ ಹೂವು ಬಂತು, ಚಿನ್ನದ ಕುದುರೆ ಬಂತು, ಕಾಮಧೇನು ಬಂತು. ಈ ಎಲ್ಲ ಮಧ್ಯದಲ್ಲಿ ನಾ ಹೇಳಿದಾಗೆ ಲೋಕವನ್ನು ರಕ್ಷಿಸೋದಕ್ಕೆ ಶಿವ ನೀಲಕಂಠ ಆಗ್ತಾರೆ, ಯಾಕಂದರೆ ವಿಷವನ್ನು ಸೇವಿಸೋದ್ರಿಂದ. ಹಾಗಾಗಿ ಈ ಒಂದು ಮಾಸದಲ್ಲಿ ಶಿವನಿಗೆ ಒಂದು ಬಿಲ್ವಾರ್ಚನೆಯನ್ನು ಮಾಡಿ, ಒಂದು ಬಿಲ್ಪತ್ರೆಯನ್ನು ಇಟ್ಟು ಓಂ ನಮಃ ಶಿವಾಯ ಅಂತ ಭಗವಂತನನ್ನು ನಾಮಸ್ಮರಣೆ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿರುವ, ಜನ್ಮದಲ್ಲಿರುವಂಥ ಪಾಪಕರ್ಮಗಳು ಕೂಡ ಸಾಕಷ್ಟು ದೂರ ಆಗ್ತಾ ಹೋಗುತ್ತೆ. ಇನ್ನು ಹೇಳೋದಾದರೆ ಮಹಿಳೆಯರಿಗೆ ಯಾಕೆ ಶ್ರಾವಣ ತುಂಬ ವಿಶೇಷ ಅನ್ನೋದಾದರೆ, ನಾನು ಆಲ್ರೆಡಿ ಹೇಳ್ದಂಗೆ ಮಂಗಳವಾರದ್ದು ಮಂಗಳಗೌರಿ ವ್ರತ ಮಾಡ್ತೀವಿ. ಶ್ರಾವಣ ಮಂಗಳವಾರಗಳಲ್ಲಿ ಗೌರಿ ದೇವಿಯನ್ನು ಪೂಜಿಸುವ ಸಂಪ್ರದಾಯ ಇದೆ ನಮ್ಮ ಭಾರತದಲ್ಲಿ. ಇದು ಸೌಭಾಗ್ಯ, ಕುಟುಂಬದ ಕ್ಷೇಮ ಮತ್ತು ದಾಂಪತ್ಯ ಜೀವನದ ಸಂತೋಷ ಮತ್ತು ಸಮೃದ್ಧಿಗಾಗಿ ಮಾಡುವಂಥ ಒಂದು ವ್ರತ ಅಂತ ನಾವು ಪರಿಗಣಿಸ್ತೀವಿ. ಇನ್ನು ಇದೇ ಒಂದು ಅದ್ಭುತವಾದಂಥ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು, ನೆನಪಿರಲಿ, ಇದು ಹಬ್ಬ ಅಲ್ಲ, ಒಂದು ವ್ರತ ಆಚರಣೆ ಕೂಡ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಈ ಒಂದು ವ್ರತ ಕೇವಲ ಧನ ಅಂದರೆ ಹಣಕ್ಕೆ ಮಾತ್ರ ಅಲ್ಲ, ಆರೋಗ್ಯ, ಸಂತೋಷ, ಕುಟುಂಬದ ನೆಮ್ಮದಿ ಮತ್ತು ಸಮೃದ್ಧಿಗಾಗಿ ಆ ಮಹಾತಾಯಿಯನ್ನು, ಆ ಜಗನ್ಮಾತೆಯನ್ನು, ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತೀವಿ. ಇನ್ನು ಇದೇ ಮಾಸದಲ್ಲಿ ನಾಗರ ಪಂಚಮಿ ಕೂಡ ಬರುತ್ತೆ. ಶ್ರಾವಣದಲ್ಲಿ ಬರುವಂಥ ಪ್ರಮುಖ ಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು
ಅದ್ಭುತವಾದಂಥ ಹಬ್ಬ. ಭಾರತೀಯ ಸಂಸ್ಕೃತಿಯಲ್ಲಿ ನಾಗಾರಾಧನೆಗೆ ಬಹಳ ಪುರಾತನ ಹಿನ್ನೆಲೆ ಇರೋದರಿಂದ ಇದನ್ನು ಕೇವಲ ಹಾವಿನ ಪೂಜೆ ಅಂತ ನೋಡದೆ ಪ್ರಕೃತಿ ಮತ್ತು ಜೀವಜಾಲದೊಂದಿಗೆ ಮನುಷ್ಯನ ಸಂಬಂಧವನ್ನು ಗೌರವಿಸುವಂತಹ ಒಂದು ಸಾಂಪ್ರದಾಯಿಕವಾದಂಥ ಒಂದು ಹಬ್ಬ ಅಂತ ಕೂಡ ಕರೀತೀವಿ. ಇನ್ನು ನಾನು ಆಲ್ರೆಡಿ ಹೇಳ್ದಂಗೆ ಈ ಒಂದು ಅದ್ಭುತವಾದಂಥ ಮಾಸದಲ್ಲಿ ಶ್ರಾವಣ ಶನಿವಾರ ಬಹಳ ವಿಶೇಷವಾಗಿರುತ್ತೆ. ಶ್ರಾವಣ ಶನಿವಾರದಂದು ವಿಷ್ಣು ದೇವರ ಆಲಯದಲ್ಲಿ, ಶ್ರೀನಿವಾಸನ ಆಲಯಗಳಲ್ಲಿ ಬಹಳ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡ್ತಾರೆ, ಸಂಕಲ್ಪವನ್ನು ಮಾಡ್ತಾರೆ. ಸೊ ಆ ಒಂದು ವಿಶೇಷವಾದಂತಹ ಆಚರಣೆಗಳಾದರೂ ಏನು, ಯಾಕೆ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಅದ್ಭುತವಾದಂಥ ಉಪಯೋಗವಾದಂಥ ಮಾಹಿತಿಗಾಗಿ ಇಂತಹ ನಮ್ಮ ಸಂಸ್ಕೃತಿ, ಪುರಾಣ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಕನ್ನಡದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಸದಾ ಜೊತೆಯಾಗಿರಿ. ನಿಮ್ಮ ಒಂದು ಲೈಕ್, ಒಂದು ಶೇರ್ ಮತ್ತು ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಉತ್ತಮವಾದ ವಿಷಯಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರೇರೇಪಣೆಯಾಗುತ್ತೆ. ಶ್ರೀನಿವಾಸನ ಕೃಪೆ, ಮಹಾಲಕ್ಷ್ಮಿಯ ಅನುಗ್ರಹ ಮತ್ತು ಪರಮಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಹರ ಹರ ಮಹಾದೇವ್, ಗೋವಿಂದ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.